ಬ್ರೆಡ್ ಮತ್ತು ಬಿಸ್ಕೆಟ್ಗಳು. ಬ್ರೆಡ್ ಮತ್ತು ಬಿಸ್ಕೆಟ್ಗಳನ್ನು ನಿಮ್ಮ ಮಕ್ಕಳಿಗೆ ನೀಡೋದ್ರಿಂದ ಎಷ್ಟೆಲ್ಲ ಬ್ಯಾಡ್ ಎಫೆಕ್ಟ್ಗಳಾಗುತ್ತೆ ಅಂತ ನಿಮಗೆ ಗೊತ್ತಾ? ನಿಮ್ಮ ಮನೆಯಲ್ಲಿರುವ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಮಕ್ಕಳಿಗೆ ನೀಡೋದ್ರಿಂದ ಏನೆಲ್ಲ ಕೆಟ್ಟ ಪರಿಣಾಮಗಳದ್ರಿಂದ ಆಗುತ್ತೆ ಅಂತ ನಿಮಗೆ ಗೊತ್ತಾ? ಬ್ರೆಡ್ ಮತ್ತು ಬಿಸ್ಕೆಟ್ ತಯಾರಿಕೆಯಲ್ಲಿ ಮುಖ್ಯವಾಗಿ ಬಳಸುವಂಥ ವಸ್ತುಗಳು ಯಾವುದಪ್ಪ ಅಂದರೆ, ಬ್ರೆಡ್ಡಲ್ಲಿ ಬಳಸುವಂಥದ್ದು ಮೈದಾ, ಪಾಮ್ ಆಯಿಲ್ ಮತ್ತು ಸಕ್ಕರೆ ಮತ್ತು ಈಸ್ಟ್. ಬ್ರೆಡ್ ಉಬ್ಕೊಳ್ಳಲಿಕ್ಕೆ ಬಳಸುವಂಥ ವಸ್ತು ಈಸ್ಟ್. ಅದರಿಂದ ಏನು ಜಾಸ್ತಿ ಬ್ಯಾಡ್ ಎಫೆಕ್ಟ್ ಆಗಲ್ಲ. ಆದರೆ ಮೈದಾ ಮತ್ತು ಸಕ್ಕರೆ ಮತ್ತು ಪಾಮ್ ಆಯಿಲ್ ಆದರೆ ಪ್ಯೂರ್ಲಿ ಆಗಿರೋ ಪಾಮ್ ಆಯಿಲನ್ನು ಅವರು ಯೂಸ್ ಮಾಡಲ್ಲ ಬ್ರೆಡ್ ತಯಾರಿಸಲಿಕ್ಕೆ. ಎಲ್ಲ ಅಡುಗೆ ಮಾಡಿ ಮಿಕ್ಕಿರುವಂಥ ಲಾಸ್ಟಲ್ಲಿ ಗಷ್ಟು ಥರ ಇರುತ್ತಲ್ಲ ಪಾಮ್ ಆಯಿಲ್, ಅದನ್ನು ಬಳಸ್ತಾರೆ. ಅದನ್ನು ಬಳಸೋದ್ರಿಂದ ನಿಮಗೆ ಆರೋಗ್ಯಕ್ಕೆ ಭಾರಿ ಬ್ಯಾಡ್ ಎಫೆಕ್ಟ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳಿರುತ್ತೆ, ಜೀರ್ಣಶಕ್ತಿ ಕುಂದಿಸುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ನೀವು ಬ್ರೆಡ್ಡನ್ನು ಯಾವುದೇ ಮಕ್ಕಳಿಗೆ ಅಥವಾ ನಿಮ್ಮ ಮನೆಯಲ್ಲಿರುವ ಯಾವುದೇ ದೊಡ್ಡವರಿಗೆ ರೆಗ್ಯುಲರ್ ಆಗಿ ಕೊಡೋದ್ರಿಂದ ತುಂಬ ಬ್ಯಾಡ್ ಎಫೆಕ್ಟ್ ಆಗುತ್ತೆ. ಮತ್ತು ಬಿಸ್ಕೆಟನ್ನು ತಯಾರಿಸಲು ಮುಖ್ಯವಾಗಿ ಬಳಸುವ ವಸ್ತು ಯಾವುದಪ್ಪ ಅಂದರೆ ಮೈದಾ, ಸಕ್ಕರೆ ಮತ್ತು ಪಾಮ್ ಆಯಿಲ್. ಅದೇ ಪಾಮ್ ಆಯಿಲ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಾಡಿ ಉಳಿದಿರುವಂಥ ಗಷ್ಟದಿಂದ ತಯಾರಿಸ್ತಾರೆ. ಅದನ್ನು ತಿನ್ನೋದ್ರಿಂದ ನಿಮ್ಮ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು, ಬ್ರೀದಿಂಗ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಇರ್ಬೋದು. ಅದಕ್ಕೋಸ್ಕರ ನಿಮ್ಮ ಮಕ್ಕಳಿಗೆ ಆಗ್ಬೋದು, ನಿಮ್ಮ ಮನೆಯಲ್ಲಿರುವ ಯಾವುದೇ ವ್ಯಕ್ತಿಗೆ ಆಗ್ಬೋದು, ಬ್ರೆಡ್ ಬಿಸ್ಕೆಟನ್ನು ಅತಿ ಹೆಚ್ಚದಾಗಿ ತಿನ್ನಿಸೋದನ್ನು ಇವಾಗಲಿಂದನೇ ಸ್ಟಾಪ್ ಮಾಡಿ.